ನಮಸ್ತೆ ಎಲ್ಲರಿಗೂ. ಜನವರಿ 26 ಗಣರಾಜ್ಯೋತ್ಸವ ಎಲ್ಲರಿಗೂ ಕೂಡ ಹಾರ್ದಿಕ ಶುಭಾಶಯಗಳು. ನಮ್ಮ ಚೋಟಿ ಬರ್ತಡೇ ಇವತ್ತು. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ನಿಮ್ಮ ಒಂದು ಹಾರೈಕೆ ಕಮೆಂಟ್ ಮೂಲಕ ತಿಳಿಸ್ರಿ. ಚೋಟಿ ಪುಟ್ಟ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಚೋಟಿ ಅಂದ್ರೇ ಎಲ್ಲರೂ ಇಷ್ಟಪಡ್ತೀರಿ. ಚೋಟಿ ಖುಷಿ ನೋಡಿ ಎಲ್ಲರಿಗೂ ಖುಷಿ ಅಂತ ಅನ್ನಿಸ್ತದೆ. ಸೊ ಒಂದು ಬೆಸ್ಟ್ ಕಮೆಂಟ್ ಹಾಕೋದ್ರ ಮುಖಾಂತರ ನಮ್ಮ ಖುಷಿ ನಮ್ಮ ಚೋಟಿಗೆ ಬರ್ತಡೇ ವಿಶೇಷನ ತಿಳಿಸ್ರಿ. ಪುಟ್ಟಾಣಿ ಮಾತು ಹೇಳ್ತಾ ಪುಟ್ಟ ಹಾಗೆ ಕಾಣ್ತಾ 100 ವರ್ಷ ದೇವರ ಐಶ್ವರ್ಯಗೆ ಕೊಟ್ಟು ನಮ್ಮ ಚೋಟಿಗೆ ದೇವರು ಒಳ್ಳೇದು ಮಾಡಲಿ. ಗಡಿಬಿಡಿ ನೋಡ್ರಿ. ಹಾಗೆ ಕೆಲಸ ಜೊತೆಗೆ ಯೂಟ್ಯೂಬನ್ನು ಕೂಡ ಸ್ಟಾರ್ಟ್ ಮಾಡೋರು ಹೋಗ್ಬೇಕೇ ಇದ್ದೀನಿ ಎಲ್ಲ ರೀತಿಯಿಂದ. ನನಗೆ ಸದ್ಯಕ್ಕೆ 12 ಜೋಡ ಮಾಡ್ಕೊಂಡ್ಬಿಟ್ಟಿದ್ದೆ ನಾನು ಜೀವಕ್ಕೆ. ನಾನು ಮೊದಲಿನಂಗೆ ಇದ್ದೆ ಅಂದ್ರೆ ಭಾಳ ಸುಖ ಅಂತ ಅನಿಸ್ತಿತ್ತು. ಒಮ್ಮೆ ಮನೆ ಕೆಲಸ ಎಲ್ಲ ಮುಗಿಸಿನ್ರಿ, ಲಾಸ್ಟ್ ವಿಡಿಯೋದಾಗ ಶೇರ್ ಮಾಡಿದ್ದೆ. ಸೊ ಇವಾಗ ನೋಡ್ರಿ ಸ್ವಲ್ಪ ತರಿ ಬಚ್ಕೊಳಕತ್ತೀನಿ. ಇಕ್ಕೊಂಡು ಬಿಡಿಸ್ಬೇಕು ನೋಡ್ರಿ. ಸ್ವಲ್ಪ ಕಟ್ ಮಾಡ್ಸಂಗಿಲ್ಲ, ಕೂದಲು ದಟ್ ಅಂತ ಅನ್ಸಕತ್ತವ್ರಿ. ಮೊದಲ ಊದಿರ್ಲಿ ಅಂತ ಬಿಟ್ಟಿದ್ದೆ, ಬಟ್ ಸಿಕ್ಕಾಪಟ್ಟೆ ತೆಳ್ಳಗ ನಂಗಂತ ಅನ್ಸಿದ್ವು. ಈಗ ಈಡು ಕಣ್ಣಾಗ ಅನ್ಸಕತ್ತಾವು. ಬರೀ ಬ್ಲಾಗ್ನ ಶುರು ಮಾಡೋಣ ಅಂತ. ಕೂದಲು ಅಂದ್ರೂ ಕೂಡ ಉಚ್ಚವಂತರೂ ಕಡಿಮೆ ಆಗಿಲ್ರಿ, ಉಚ್ಚವಂತರೂ ಉಚ್ಚಕತ್ತವ. ಸೊ ಈ ಬ್ಲಾಗ ಕೊನೆವರೆಗೂ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿರಿ. ಎಷ್ಟು ಕೂದಲು ಉಚ್ಚಕತ್ತವಂದ್ರೆ ಕಮ್ಮಿ ಆಗಿದ್ರೆ ಅಕ್ಕೆ ಇಲ್ಲಿ ನಿಂತು ನೀಟಾಗಿ ಅಷ್ಟು ಒಮ್ಮೆ ಇದು ಮಾಡಿದ್ರೆ ಆಯ್ತು ಅಂತೇಳಿ. ಸೊ ಎಂಡ್ವರೆಗೂ ನೋಡಂತ ಕೇಳ್ಕೊತೀನಿ. ಸೊ ನೆಕ್ಸ್ಟ್ ಸಿಗ್ತೀನಿ. ತಯಾರಂಕರ ಆದ ನೋಡ್ರಿ. ಆರ್ಡ್ರ್ ಆಗಿದ್ದು ಪ್ಯಾಕ್ ಮಾಡೀನಿ, ಬ್ಲಾಗ್ದಾಗೂ ತೋರ್ಸೀನಿ. ಈಗ ಒಂದು ಲಕ್ಷ್ಮೀ ಹಾರ, ಮತ್ತೊಂದು ಕೊಲ್ಲಾಪುರ ಸಾಜ್ ನೋಡ್ರಿ. ಒಂದು ತಾಳೆ ಸರ ಏನು ತೊಗೊಂಡಾರಲ್ಲ ಅವರೇ ಲಕ್ಷ್ಮೀ ಹಾರ ಆರ್ಡ್ರ್ ಮಾಡ್ಯಾರ. ಇದು ಫುಲ್ ಇದು ಮಾಡಿಲ್ಲ ಫ್ರೆಂಡ್ಸ. ಅಲ್ಲಿ ಲಕ್ಷ್ಮೀ ಹಾರನ ತೊಗೊಂಡು ಅಲ್ಲಿ ಬೇರೆ ಅಂಗಡಿಯಾಗ ತೊಗೊಂಡು ಐತೈತ್ರಿ, ಅಲ್ಲಿ ತೊಗೊಂಡು ಪ್ಯಾಕ್ ಮಾಡ್ತೀನಿ. ಅದು ಎರಡು ಒಂದೇ. ಮತ್ತು ಇನ್ನೊಂದು ಎಕ್ಸ್ಟ್ರಾ ತೊಗೊಂಡಿದ್ದೀನಿ, ಯಾಕಂದ್ರೆ ಕೊಲ್ಲಾಪುರ ಸಾಲೊಂದು ಆರ್ಡ್ರ್ ಆಗೈತ್ರಿ. ಆಗ ಅಲ್ಲೇ ತೊಗೊಂಡು ಫೋನ್ಪೇ ಮಾಡ್ಯಾರವ್ರು ಆಲ್ರೆಡಿ. ಅಲ್ಲೇ ತೊಗೊಂಡು ಅಲ್ಲೇ ಪ್ಯಾಕ್ ಮಾಡಿ ಹಾಕಿ ಬಂದ್ಬಿಡ್ತೀನಿ. ಇದೊಂದು ತೊಗೊಂಡಿನಿ. ಯಾಕಂದ್ರೆ ಅದು ಪ್ಯಾಕ್ ಮಾಡಿದ್ನಲ್ರಿ, ಮತ್ತು ಅವರು ಅದನ್ನು ಅದ್ರಾಗ ಹಾಕ್ಬಿಡ್ರನ, ಮತ್ತು ಹಾಗಾಗಿ ಅದ್ರೊಳಗನೆ ಹಾಕಿಬಿಡ್ತೀನಿ. ಎರಡು ಒಂದ ಕಡೆ ಒಂದರ ಪ್ಯಾಕೆಟ್ನಾಗ ಹೋಗ್ಬಿಡ್ತಾವ. ಹೋಗೋಣ ಅಂತ ಬರ್ರಿ, ಲೇಟ್ ಆಗುತ್ತಾ ಫ್ರೆಂಡ್ಸ. ಒಂದು ಪಾರ್ಸಲ ಹಾಕಿನ್ರಿ. ಈಗ ಬಿಲ್ ತಗೊಂಡು ಈಗ ಮತ್ತೆ ಅಲ್ಲಿ ಜ್ಯುವೆಲರಿ ಶಾಪಿಗೆ ಹೊಂಟಿ ನೋಡ್ರಿ. ಇಲ್ಲಿಂದ ಸ್ವಲ್ಪ ಸಮೀಪ ಆಗುತ್ತೆ, ನಡ್ಕೊತ ಹೋಗ್ಬೋದು. ಈಗ ಅಲ್ಲಿ ಹೋಗಿ ಅಲ್ಲಿ ವಿಡಿಯೋನೂ ಇಲ್ಲ, ಕ್ಯಾಮರಾ ಓಪನ್ ಮಾಡಂಗೆ ಇಲ್ಲರಿ. ಅಲ್ಲಿ ಫೋಟೋನೂ ಇಲ್ಲ, ವಿಡಿಯೋನೂ ಇಲ್ಲ. ಬೇಕಾದ್ರೆ ವಿಡಿಯೋ ಕಾಲ್ ಮಾಡಂತಾರ, ಕಸ್ಟಮರ್ ಆ ಟೈಮಿಗೆ ಅವೈಲೇಬಲ್ ಇರಲ್ಲ. ಸೊ ಹೋಗಿ ಅದನ್ನು ತೊಗೊಂಡು ಹಾಕಿ ಮನೆಗೆ ಹೋಗೋದು ನೋಡ್ರಿ. ಸಾಧ್ಯ ಆದ್ರೆ ಮತ್ತೆ ವಿಡಿಯೋ ತೊಗೋತೀನಿ. ಈ ಕಡೆ ಟ್ರಾಫಿಕ್ ಸಿಕ್ಕಾಪಟ್ಟೆ ಆಗುತ್ತೆ ರೀ. ನಾವು ಒಂಚೂರು ವಿಡಿಯೋ ಮಾಡಿ ಸ್ಲಿಪ್ಪ ಪರ್ಸ್ನಾಗ ಇಡೋದ್ರಾಗ ಈ ಕಡೆ ಟ್ರಾಫಿಕ್ ಆಯ್ತು ನೋಡ್ರಿ. ಹಾಗೆ ದಾಟಿ ಹೋಗ್ಬೇಕು ಸದ್ಯಕ್ಕೆ. ಲಕ್ಷ್ಮೀ ಹಾರದ ರೇಟ್ ಭಾಳ ಜಂಪ್ ಆಗೈತೆ ರೀ ಫ್ರೆಂಡ್ಸ. ಏನಂದ್ರೆ ಏನೋ ಅದ್ರೊಳಗೆ ಭಾಳ ಪರಕದ್ರಿ. ಸ್ವಲ್ಪನೂ ಬಿಟ್ಟು ಕೊಡಲ್ಲ ಅವರು. ನಾವು ಮಾತಾಡೋದೇ ಬೇಡ, ಅಲ್ಲಿ ಬರ್ದು ಹಾಕ್ಯಾರ ಅದನ್ನು ತೋರಿಸ್ಬಿಡ್ತಾರೆ ಅವರು. ನೋ ರಿಟರ್ನ್, ನೋ ಎಕ್ಸ್ಚೇಂಜ್, ನೋ ಬಾರ್ಗಿನ್, ಆಮೇಲೆ ನೋ ರೀಫಂಡ್ ಅಂತೇಳಿ ನಮಗೆ ಮಾತಾಡೇ ಕೊಡಲ್ಲಲ್ಲ ಅಂಗಡಿ ಒಳಗೆ. ನಮ್ಮಂಥವ್ರು ಸಾವಿರಾರು ಜನ ಬರ್ತಿರ್ತಾರೆ ಫ್ರೆಂಡ್ಸ್ ಅಂಗಡಿ ಒಳಗೆ. ಸೊ ನಾವೇನಾದರೂ ತೊಗೊಂಡದ್ರಾಗ ಒಂದು 150 ರೂಪಾಯಿ ಇಟ್ಕೋಬೇಕಂದ್ರೂ ಅವ್ರದ್ದು ರೇಟ್ ಜಂಪ್ ಆದ್ಮೇಲೆ ಕಸ್ಟಮರ್ ಮುಂದೆ ಹೆಂಗ್ರಿ ಪಾಪ ಅವ್ರಿಗೆ ಭಾಳ ತೊಗೊಂಡು ಆಸೆ ಇತ್ತು. ಅದ್ರ ಭಾಳ ರೇಟ್ ಜಂಪ್ ಆಗೈತಿ. ಕಾಲ್ ಮಾಡಿದೆ, ಬಟ್ ಅವ್ರು ರಿಸೀವ್ ಮಾಡ್ತಾ ಇಲ್ಲ. ಇಲ್ಲೆಲ್ಲ ನೋಡ್ರಿ ಎಷ್ಟು ಚಂದ ಜುಮ್ಕ ಅದಾವ. ಬಟ್ ಇಲ್ಲೆಲ್ಲ ಹೊರಗಡೆ ಸ್ವಲ್ಪ ಕಮ್ಮಿ ರೇಟ್ದಾಗಾದ್ರು ಸಿಗುತ್ತೆ ಲೋಕಲ್ದಾಗ. ಅಂದ್ರೆ ತೊಗೊಂಡು ಕಸ್ಟಮರು 100 ರೂಪಾಯಿ ಹೆಚ್ಚಿಗಾದ್ರೂ ಪರವಾಗಿಲ್ಲ ರೀ ತೊಗೊಳತ್ನ್ಯಾಗ. ಅವು ತಾಳ್ಕಿ ಬರ್ಲಿಕ್ಕಂದ್ರೆ ಅದು ಕಮ್ಮಿ ರೇಟಿಂದ ನೋಡೋಂಗಿಲ್ಲ. ಚಲೋ ಬರಲಿಲ್ಲ ಅನ್ನೋದೊಂದು ಕೆಟ್ಟ ಹೆಸರೇ ಬಿಡುತ್ತೆ. ಅದಕ್ಕೆ ಬೇಡ ಕಡೆಗೆ ಹೆಂಗೂ ಐತೆ ನಂದು ಇದು ಬಿಸ್ನೆಸ್ ಕೈಯಾಗ. ಪಾಪ ಅವ್ರು ಕೇಳಿದ್ರು ಅಂತೇಳಿ ಇದು ಮಾಡ್ದಂಗೆ ಆಯ್ತು ನೋಡ್ರಿ, ಬಂದಂಗೆ ಆಯಿತು. ಸೊ ಕೊಲ್ಲಾಪುರ ಸಾಸ್ ತೊಗೊಂಡಿನಿ. ಈಗ ಹೋಗಿ ಪೋಸ್ಟಿಗೆ ಹಾಕಿ
ಮುಂದೆ ಮನೆಗೆ ಹೋಗ್ತೀನಿ ರೀ. ಮತ್ತೊಂದು ಎಕ್ಸ್ಟ್ರಾ ಪೀಸನ್ನು ತೊಗೊಂಡಿನಿ. ಭಾಳ ಜನ ಕೇಳ್ತಿರ್ತಾರಲ್ಲ, ಒಮ್ಮೊಮ್ಮೆ ಸಿಗೋದೇ ಇಲ್ಲವು. ಬಟ್ ಇದ್ರ ರೇಟೂ ಜಂಪ್ ಆಗೈತೆ ರೀ. ಆವಾಗಿನ ರೇಟ್ ಕೊಡಲಿಲ್ಲ ಅವರು. ಕಂಪನಿ ಹೆಂಗೆ ಚೇಂಜ್ ಮಾಡುತ್ತಾ, ಕಮ್ಮಿ ಮಾಡಿದ್ರೆ ಕಮ್ಮಿ ಕೊಡ್ತೀವಿ, ಹೆಚ್ಚಿಗೆ ಮಾಡಿದ್ರೆ ಏರಿಸ್ತೀವಿ ಅಂತಾರೆ ಅವರು. ಬಟ್ ನಮ್ಮ ಹತ್ರ ಕಸ್ಟಮರ್ ಎಷ್ಟೇ ಹೆಚ್ಚಿದ್ರು ತೊಗೊಳೋದು ಬಿಡಲ್ಲ. ಯಾಕಂದ್ರೆ ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ. ನಿಮ್ಮ ಇಷ್ಟ ರೀ ತೋರಿ ಬಿಡ್ರಿ ಅಂತಾರೆ ಅವರು. ಹಾಗಾಗಿ ತೊಗೊಂಡು ಬಂದೀನಿ. ಕ್ವಾಲಿಟಿ ಅಂತ ಬೆಸ್ಟ್ ಐತ್ರಿ. ತಾಳಿ ಸಾಮಾನು ಅಂತಾರೆ, ಸೂಪರ್ ಕ್ವಾಲಿಟಿ ಐತಿ. ತೊಗೊಂಡವ್ರಿಗೆ ಈ ರೇಟಿಗೆ ವರ್ತ್ ಅಂತ ಅನಿಸುತ್ತಾ. ಬಟ್ ಸ್ಟಾರ್ಟಿಂಗ್ ಶಿಪ್ಪಿಂಗ್ ಚಾರ್ಜ್ ಆ್ಯಡ್ ಮಾಡಿ ಅಷ್ಟೇ ಹಾಕಾಕತ್ತೀನಿ. ಬಿದ್ದಿದ್ದ ರೇಟೇ ₹100 ಹಾಕಿ. ಮುಂದೆ ಹೆಚ್ಚಿಗೆ ಆದ್ರಂದ್ರೆ ನನಗೊಂದು 50-100 ರೂಪಾಯಿ ಈ ಥರ ಇಟ್ಕೊಂಡು ಮಾಡ್ತೀನಿ. ಹೆಂಗೂ ಪೋಸ್ಟಿಗೆ ಹಾಕಕ್ಕೆ ಬರತ್ತೀನಿ. ಅವಾಗ ಇದೊಂದು ಕೆಲಸ ಅಷ್ಟೇ. ಚಾಪಣಿಗೆ ಆತಾವಲ್ರಿ, ಹೌದಿಲ್ಲ. ಮತ್ತೊಂದು ಪಾರ್ಸಲ್ ಹಾಕಿದೆ ನೋಡಿರಿ. ಪಾಪ ಅವ್ರಿಗೆ ಲಕ್ಷ್ಮಿ ಹಾರ ಬೇಕಾಗಿತ್ತು. ರೇಟ್ ಹೇಳಿದ್ರಾಗ ಹೆಚ್ಚು ಕಮ್ಮಿ ಆಯಿತು, ಕೇಳಿದ್ರಾಗ ಹೆಚ್ಚು ಕಮ್ಮಿ ಆಯಿತು. ಎರಡೂ ಸೇರಿ ಹಾಕ್ಬೇಕು ಅನ್ನೋದ್ರಾಗ ಆಗಲೇ ಇಲ್ಲ. ಈಗ ಮನೆಗೆ ಹೋಗ್ತೀನಿ ರೀ. ಗರ್ದಿ ಭಾಳ ಇತ್ತು, ಸಿಕ್ಕಾಪಟ್ಟೆ ಗರ್ದಿ. ಅದೊಂದಿಷ್ಟು ಹಾಕಿ ಮನೆಗೆ ಹೋಗ್ತೀನಿ ರೀ. ಹಾಕಿನಲ್ರಿ, ಈಗ ಮನೆಗೆ ಹೋಗ್ತೀನಿ. ಸಾರಿ ಬಡಬಡ ಮಾಡ್ತಿರ್ತೀನಿ ನಾನು ನೋಡ್ರಿ. ಇಲ್ಲಿ ಫ್ರೆಂಡ್ಸ ಹಂಗೆ ಪೋಸ್ಟ್ ಹಾಕಿ ನಮ್ಮ ನಾದಿನಿ ಮೇಲೆ ಬಂದು ಕೂತಿದ್ದೀನಿ ರೀ. ಬಯಸದೇ ಬಂದ ಭಾಗ್ಯ ನಷ್ಟ. ನಮ್ಮ ರಾಣಿ ಏನದ ನೋಡ್ರಿ, ಅವ್ರ ನಾದಿನಿ ರೀ. ಇವರು ಫಂಕ್ಷನ್ ನೋಡಿರಿ ನೀವು ರೀ. ಹಾಂ, ಅವ್ರ ಫ್ಯಾಮಿಲಿ ನೋಡ್ರಿ. ನೀವು ಹೆಂಗೆ ತ್ರಿಮೂರ್ತಿಗಳು ಹೆಂಗೆ ಕೂತಾರ ನೋಡ್ರಿ. ತ್ರಿಮೂರ್ತಿ ಅನ್ನೋಣ ಒಂದು ಸೌಂಡ್ ನಾಚ್ಕೊಂಡಾರ ಹುಡುಗರು. 5 ಮಂದಿ ಹುಡುಗರೇ ಅದಾರ ನೋಡ್ರಿ ಇಲ್ಲಿ. ಬ್ರಹ್ಮ ವಿಷ್ಣು ಮಹೇಶ್ವರ. ಹೊಡಿಯಪ್ಪ ಹೊಡಿ, ಪೋವೆ ಹೊಡಿ. ನಾಷ್ಟ ಮಾಡಿರಿ ರಾಣಿಯವ್ರ ಮನ್ಯಾಗ ನೋಡ್ರಿ, ಜಯ ಮಮ್ಮಿಯವ್ರ ಮನ್ಯಾಗ. ಸೇವು ನಾಷ್ಟಕ್ಕೆ ಬಂದಂಗೆ ಆಯ್ತು. ಸರಿ, ಮನೆಗೆ ಬಂದೆ ನೋಡ್ರಿ. ಈಗ ಮನೆಗೆ ಬಂದು ಇವು ಯಾರೀಗ ಅಂದ್ರೆ ಇವನ್ನ ಯಾರು ಆರ್ಡ್ರ್ ಮಾಡಿರ್ತಾರೆ ನೋಡ್ರಿ, ಅವರಿಗೆ ಇವನ್ನ ಫೋಟೋ ತೆಗೆದು ಕಳಿಸ್ಬಿಡ್ತೀನಿ ರೀ. ಯಾಕಂದ್ರೆ ಇತ್ತೀಚೆಗೆ ಸ್ವಲ್ಪ ಕನ್ಫ್ಯೂಸ್ ಆಗತ್ತದ್ರಿ. ಕಸ್ಟಮರ ಒಂದು ಸ್ವಲ್ಪ 2-3 ದಿನ ಈಗ ಲೇಟ್ ಆಯಿತು ಅಂತಂದ್ರೆ ಕೇಳ್ತಾರೆ, ನಮ್ದು ಇನ್ನೂ ಬಂದಿಲ್ಲಕ್ಕ ಪಾರ್ಸಲ್ ಅಂತೇಳಿ. ಅದಕ್ಕೆ ಎಲ್ಲೈತೆ ನೋಡ್ರಿ, ಏನು ಇನ್ನೂ ಎಷ್ಟು ದಿನಕ್ಕೆ ಬರ್ತಾ ಏನಂತ ಕೇಳ್ತಿರ್ತಾರೆ. ಟ್ರ್ಯಾಕಿಂಗ್ ID ಅವ್ರಿಗೊಬ್ಬ ಮೆಸೇಜ್ ಹೋಗಿರಂಗಿಲ್ಲ. ಸಿಸ್ಟಮ್ ಪ್ರಾಬ್ಲಮ್ ಇತ್ತಪ್ಪ ಅಂದ್ರೆ, ಈ ಥರದ್ದು ಕಳಿಸಿಬಿಟ್ನಪ್ಪ ಅಂದ್ರೆ ಅವ್ರಿಗೆ ಒಳಗೆ ಕೇಳಿದಾಗ ಅದನ್ನು ಫೋಟೋ ಕಳಿಸ್ಕೊಂಡು ನಾನು ಟ್ರ್ಯಾಕ್ ಮಾಡಿ ಅವ್ರಿಗೆ ಹೇಳ್ಬೋದು. ನನಗೂ ಕನ್ಫ್ಯೂಸ್ ಆಗಂಗಿಲ್ಲ. ಸೊ ಇವನ್ನೆಲ್ಲನೂ ಒಂದು ಕಡೆ ಸ್ಟೋರ್ ಮಾಡಿ ಇಡಕತ್ತೀನಿ ರೀ. ಆಮೇಲೆ ಹುಡುಕಾಡೋದು ಜಂಜಾಟ ಬೇಡ, ನನಗೂ ಸ್ವಲ್ಪ ಸ್ಟ್ರೆಸ್ ಕಡಿಮೆ ಆಗುತ್ತೆ ಅಂತೇಳಿ ಈಗ ಆರ್ಡ್ರ್ ಆಗಿ ಬಂದ ತಕ್ಷಣ ಮೆಸೇಜ್ ಹೋಗಿರ್ತೈತಿ. ಒಬ್ಬೊಬ್ರಿಗೆ ಗೊತ್ತಾಗುತ್ತೆ, ಬಟ್ ಒಬ್ಬೊಬ್ರಿಗೆ ಗೊತ್ತಾಗಂಗಿಲ್ಲ. ಅದಕ್ಕೆ ಈ ಥರ ಮಾಡಾಕತ್ತೀನಿ ನೋಡ್ರಿ. ನನಗೂ ಸ್ವಲ್ಪ ಹಳವಾರ ಮತ್ತು ಈಸಿ, ಕಸ್ಟಮರ್ಗೂ ಕನ್ಫ್ಯೂಸು ಗೊಂದಲ ಬೇಡ ಅಂಥೇಳಿ, ಹೌದಿಲ್ರಿ. ಸೊ ಇದನ್ನು ಅವ್ರಿಗೆ ಇನ್ನೇ ಫೋಟೋ ತೆಗೆದು ಕಳಿಸಿದ್ನೆ. ಈಗ ಅಲ್ಲಿ ಎಲ್ಲನೂ ಕಲೆಕ್ಟ್ ಮಾಡತ್ತೀನಲ್ಲ, ಅದ್ರೊಳಗೆ ಇಟ್ಬಿಡ್ತೀನಿ. ಈಗ ನಾನು 6ನೇ ಅಂತಸ್ನೇ ಬಂದೀನಿ ರೀ. ಅವ್ರ ಮನೆಯೊಳಗೆ ಈಗ ಗೋರಿಕಾಯಿ ಇರ್ತದೆ ನೋಡ್ರಿ. ಏ ಭಾಳ TV ಚೆನ್ನಾದೇವೋ. ವಾ ವಾ ವಾ, ಗುಡ್ ಬಾಯ್, ಗುಡ್ ಬಾಯ್. ನಮ್ಮ ಕಡೆಗೆ ಸಣ್ಣ ಮಕ್ಳಿಗೆ ಈ ಥರ ಬೋರಿಕಾಯಿ ಎರಕ್ತಾರೆ ರೀ ಸಂಕ್ರಾಂತಿ ಆದ್ಮ್ಯಾಗ. ಈ ಥರ ಎಲ್ಲ ವೆರೈಟಿ ಚೆನ್ನಾಗಿ ಮಾಡಿದ್ದಾರೆ ನೋಡ್ರಿ. ನಮ್ಮ ಮಮ್ಮಿ ಹೇಳೋಣ ಹೆಂಗೆ ಹೇಳ್ತಾರೆ ಹಂಗೆ ಕೊಟ್ರಾಕತ್ತ ನೋಡ್ರಿ. ಈ ಕಡೆ ಮಾಜ ಕಡೆ ಬಾ, ಮಗನ ಕಡೆ ಬಾ. ಹಾಯ್ ಹಾಯ್ ಕರ್. ಹಾಂ, ಗುಡ್ ಬಾಯ್. ಥರ ಡೆಕೋರೇಷನ್ ಮಾಡ್ಯಾರ ನೋಡ್ರಿ. ಹಳದಿ ಕುಂಕುಮನ ಐತೆ ನೋಡ್ರಿ ಇವತ್ತ. ಮೊನ್ನೆ ನೋಡಿದ್ರಿ ನೀವು ನಮ್ಮ ನಾದಿನಿಯರ ಮಕ್ಕಳದು ಇಬ್ಬರದು ಕೂಡ ಈ ಥರ ಬೋರಾಣ ನೋಡ್ತಿರ್ಬೋದು ನೀವು. ಅಲ್ಲಿ ಮ್ಯಾಗ ಬರ್ತಾರೆ. ಆಡಭಾಷೆದೊಳಗೆ ಪಟ್ ಬೋರಿಕಾಯಿ ಇರ್ಕೋದು ಅಂತ ಕರಿತಿರ್ತಾರೆ. ಹಂಗೇನೆ ನಮ್ಮ ತವ್ರ ಮನೆ ಕಡೆ ಎಲ್ಲ ಈ ಥರದ್ದು ಇಲ್ಲ. ಈಗೇನು ಮಾಡ್ತಾರೋ ಬಿಡ್ತಾರೋ ಅದು ಕೂಡ ನಮ್ಗೆ ಗೊತ್ತಿಲ್ಲ. ಸೊ ನಮ್ಮ ಪಿಳ್ಳುಗೂ ಇದೇ ಥರ ಮಾಡಿದ್ವಿ, ಸ್ನೇಹಗೂ ಇದೇ ಥರ ಮಾಡಿದ್ವಿ. ಫುಲ್ ಅವಾಗೆಲ್ಲ ಒಂಥರ ಅದೊಂದು ಖುಷಿನೇ ಬೇರೆ ಬಿಡ್ರಿ. ಬಟ್ ಇವಾಗ ಈ ಮಕ್ಕಳದು ಕೂಡ ನೀವು ನೋಡ್ರಿ ವಿಡಿಯೋದೊಳಗೆ. ಇವ್ವ ಮಿಚ್ ಬಕ್ಕಡ आमची कॅमेरा. एकाकडे असते तर चालते हो, सगळ्यांकडे स्टँड चालत नाही. बेबी मांडी घाल. ते सारू लागलाय पडलेलं तांदूळ.
बेबी बेबी राहू दे नंतर करू. श्रीयू सरा बस त्याची मांडी घाला तो घेतोय घालून घेतोय घालून घे मांडी मांडी घालून घे. नाही त्यांचा कॅमेरा धरलाय. हा बस मम्मा बघ मम्मा साखर थांब देते थांब तो काकर नको बरं दे. शिव मम्मा बघ मम्मा शिव शिव मम्मा बघ ना झाले. तिथेच ठेवा ठेवा तिथे मापट्यापाशी ठेवा पुढे. हां ए बेबी थांब तू तिथे. हां हे जरा ನೀವು ಬೇಕಾಕು चालू ಅಲ್ಲ. ಹಾಂ ಚಾಲು ಅದ. पैशाचा आवाज जास्त यायला लागलाय खाली. पाच जण काढलं की मग तू पाच जण झाले नाही यांनी काढली राजश्री झाले 5 जण. हे ते 5 जण काढून ए तू बघ ते गोळा कर झालं ते घर सगळं त्याला घेऊन जावं तुम्ही त्याला न्या. जा तुम्ही पप्पांपाशी जा आजच्या बेडवर जा आता झालं. पांढरे केस झाले म्हातारा झाले श्री म्हातारा कसं आहे का पावडर लागलाय सगळं. पावडर लागलाय पावडर सगळं. बेबी बेबी पप्पापाशी जा. ಅದಾದ್ಮ್ಯಾಗ ಹಳದಿ ಕುಂಕುಮಗೂ ಕೂಡ ಇನ್ವೈಟ್ ಮಾಡಿದ್ರು ಅವರು. ಬೋರಿಕಾಯಿ ಹರ್ಕೋದು ಪ್ಲಸ್ ಅರ್ಶಿನ ಕುಂಕುಮದು. ಸೊ ಅರ್ಶಿನ ಕುಂಕುಮ ತೊಗೊಂಬರೋಣ ಬರ್ರಿ. ಅಲ್ಲಿಂದ ಬಂದಾದ್ಮ್ಯಾಗ ಹಾಗೆ ಇವತ್ತು ಸೋಮವಾರ ಇರೋದ್ರಿಂದ ಮಲ್ಲೆಯಂಗುಡಿಗೆ ಹೋಗಿ ಬಂದೇನ್ರಿ. ಅಲ್ಲಿ ಸ್ವಲ್ಪ ನೀರು ಹಾಕಿ ದೀಪ ಅದನ್ನೆಲ್ಲ ಹಚ್ಚಿ ಇವಾಗ ಮನೆಗೆ ಬರುವಾಗ ಇಬತ್ತಿ ಇರಲಿಲ್ಲ ಮನೆಯೊಳಗೆ. ಮತ್ತೊಂದು ಇಬತ್ತಿ ತೊಗೊಂಡು ಹಾಲು ತೊಗೊಂಡು ನಾನು ಸ್ನೇಹ ಬಂದ್ವಿ. ಕೈತಾ ಮಮ್ಮಿನೂ ಬಂದಿದ್ರು ಅವರು ಕೂಡ. ಅವ್ರು ಮುಂದೆ ಬಂದರು. ಸ್ನೇಹನ ಟೀಚರ್ ಸೋಮವಾರ ಅಂತ ಮಾಡಿದ್ರಂತ್ರಿ. ಪ್ರಸಾದ ವೈರ್ಯನ ನಾವು ಸ್ವಲ್ಪ ಹಿಂದೆ ಉಳ್ಕೊಂಡ್ವಿ. ಕೈತಾ ಮಮ್ಮಿಯವ್ರು ಮುಂದೆ ಬಂದರು. ಈಗ ಬರ ಹಾಲು ತಂದಿದ್ದೀವಲ್ಲ ಒಂದು ಕಡೆ ಹಾಲು ಕಸಕ್ಕಿಟ್ಟಿನಿ, ಒಂದು ಕಡೆ ಚಹಾ ಕಿಟ್ಟಿನಿ. ಚಹಾ ಮಾಡೋಣ ಬರ್ರಿ. ಚಾಪುಡಿ ಆಗಿತ್ತು, ಯಜಮಾನ್ರು ಚಾಪುಡಿ ತೊಗೊಂಡು ಬಂದಾರೆ. ಸಕ್ಕರೆನೂ ಆಗಿತ್ತು, ಸಕ್ಕರೆ ತೊಗೊಂಡು ಬಂದಾರ. ಇವಾಗ ಚಹಾ ಮಾಡೋಣ. ನಿಮಗ ಚಹಾ ಇಲ್ಲ, ಇಬ್ರು ಮಂದಿ ಚಹಾ ಇಲ್ಲ. ಮುದುಕಾಗ್ಯಾಳ್ರಿ ಮುದುಕ್ರು. ಈಕೀಗ ಸಾಯಂಕಾಲಗನ ಚಹಾ ತಲ್ ಹೋಗುತ್ತೆ ಈಕಿಗೆ. ಅಯ್ಯ ತಂಡಿ ಹೋಯ್ತಂಗಿ. ಸಂಕ್ರಾಂತಿಯಾಗಂತ ತಂಡಿ ಹೋಯ್ತು. ಈಗ ತಂಡಿ ಅವತ್ತು ನೋಡ್ರಿ. ಯಾ ಥಂಡಿ ಇಲ್ಲ ಪಿಂಡಿ ಇಲ್ಲ. ಈಗ ಡಬ್ಬಿ ತಿಕ್ಕಿಟ್ಟಿನ್ರಿ, ಸ್ವಲ್ಪ ಇದಾಗ್ಲದ. ಆಮೇಲೆ ಅಕ್ಕ ಮತ್ತು ವರ್ಷ ಹಸಿ ಐತಿ ನಾ ಅದಕ್ಕಿದ್ದೇವೆ. ఏమని అజ్జిలా పారమజ్జిల సుత ఏమన్ ನಿಖಿತಾ ಪೂನಮ್ ಕೂಡ ಇಬ್ರು ಊರಿಗೆ ಹೋಗ್ಯಾರ್ರಿ. ಇಲ್ಲೇ ಚಹಾ ಕಿಟ್ಟಿದ್ನಿ, ಹಂಗೆ ಇಲ್ಲೇ ಬರ್ರಿ ಅಂದೈತೆ ಮಮ್ಮಿಗೆ. ಪಾರಮಮ್ಮಿಗೆ ಚಹಾ ಕುಡಿಯಲ್ಲ, ಹಾಲು ಕಾಯಕಿಟ್ಟಿನಿ. ಹುಡುಗರಿಗೆ ಒಂದು ಸ್ವಲ್ಪ ಹಾಲು ಕೊಡ್ತೀನಿ ರೀ, ಚಕ್ಕಿ ಹಾಕ್ತೀನಿ.
ఏ పారమజ్జిలో సుత ఏమైనా పారమజ్జిను కుత్తారి వెళ్ళి मज्जी भी आले ఏమన్నానా एकाला बोलो एका हे वाटते थोडं दूध देऊ का थोडं थोडं तुला बरं बरं त्यात साखर घालू नको तू घातली तर बघ मी तर नाही. पारव मी बांधाल रे ಒಂಚೂರು ಅಲ್ಲನ್ನು ಹಾಕ್ತೀನಿ ರೀ ಕುಟ್ಟಿ ಮಸ್ತಾಗತ್ತೆ ಆಮೇಲೆ ಎಂತಿ ಆಗುತ್ತೆ ಆಮೇಲೆ ನಮ್ಮ ಪಾರ ಮಮ್ಮಿಗೆ ಚಹಾ ಕುಡಿಯಲ್ರಿ ಅವರು ಅದಕ್ಕೆ ಅವ್ರಿಗೆ ಹಾಲು 2 ಮಕ್ಳಿಗೆ ಹಾಲು ನನಗೆ ನಮ್ಮ ಕೈತ ಮಮ್ಮಿಗೆ ನನ್ನ ಗಂಡಗೆ 3 ಮಂದಿಗೆ ಚಹಾ ಅವ್ರಿಗೆ ಹಾಕ್ತೀನಿ ಅವರಿಗೆ ಹಾಲೇ ಕಸಿದ್ರಿ ನೀವು ಹಾಲು ಬಿಡ್ತೀರೇನು ಪೂರ ಹಾಕ್ಯಾರ್ರಿ ಅವರು ಜಾಸ್ತಿ ಚಹಾ ಅಂತಲ್ಲ ಜಾಸ್ತಿ ಚಹಾ ಅಂತಲ್ಲ ಏ ಪಿಲು ತಾಕುಂಡೆ ಕುಂಡತಾರ ಕಾಡಿಗೆ ಅಪ್ಲೈ ಮಾಡಿದ್ರಿ ಚಹಾ ಅಂದ್ರೆ ಹಂಗೆ ಪೂರ ಇದಿಲ್ಲ ಕಡಿಮೆ ಆಗಿಲ್ಲಲ್ರಿ ಅದರ ಇದ್ರಲ್ಲೇ ಕಪ ಕಮ್ಮ ಆತದ ಕಪ್ ಇದ್ರಲ್ಲೇ ಕಡಿತದ ಸ್ಟಾರ್ಟ್ ಆತ ಅದ್ರೊಳಗೆ ಇದೋದ್ರಿ ಚಕ್ಕಿ ಎಲ್ಲ ಹಾಕಿ ಚಟ್ನಿ ನಮ್ಮ ಯಜಮಾನ್ರು ದಹಿ ವಡ ಜೊತೆಗೆ ಕಚೋರಿ ತೊಗೊಂಬಂದಾರ್ರಿ ಈಗ ಮಕ್ಕಳಿಗೆ ನಮಗ ನೈಟ್ ಊಟಕ್ಕೆ ಸಿಂಪಲ್ ಊಟ ಬಿಸಿ ಅನ್ನ ಮಾಡೈತ್ರಿ ಬಿಸಿ ಬಿಸಿ ಅನ್ನ ಚಪಾತಿ ಅದು ಸ್ನೇಹ ಬುಟ್ಟಿ ಒಳಗಿಟ್ಟೇನ ನಮ್ಮ ಹುಡ್ಗಿಗೆ ಏನಿಟ್ರು ಮ್ಯಾಗ ಕಾಣಿಸ್ಬಾರ್ದ್ರಿ ಇದು ಎಲ್ಲ ಒಳಗಿಟ್ಬಿಡ್ಬೇಕು ಆಕಿ ಪ್ಯಾಕಿಂಗ್ ಮಾಡಿ ಎಲ್ಲಿ ಬೇಕಲ್ಲಿ ತುರುಕಿ ನಾನು ಹುಡ್ಕ್ಯಾಡಕ್ಕೆ ಹಚ್ಚಿ ರೊಟ್ಟಿ ಕಟ್ಟಿ ಆಗ್ಯಾವ್ರಿ ಚಪಾತಿ ಅದಾವು ಮೊಸರು ತೊಗೊಂಬಂದಾರ ಯಜಮಾನ್ರು ಮೊಸರು ಚಟ್ನಿ ತಿನ್ನೋದು ನೋಡ್ರಿ ಅವ್ರು ಒಂದೊಂದು ಕಚೋರಿ ತಿಂತಾರ ನನಗೂ ತೊಗೊಂಡು ಬಂದಾರ ತಮಗೂ ತೊಗೊಂಡು ಬಂದಾರ ನನ್ನ ಕಚೋರಿ ತಿಂದು ಮಾಡೋದು ನೋಡ್ರಿ ಬಿಸಿ ಅನ್ನ ಜೊತೆಗೆ ಅಕ್ಷಿ ಹಿಂಡಿ ಬಿಸಿ ಅನ್ನ ಊಟ ಮಾಡ್ತೇವ್ರಿ ಮಸ್ತ್ ಆಗುತ್ತಾ ಬರೀ ದಿನ ಸಾರು ಪಲ್ಯ ತಿಂದು ಬ್ಯಾಸ್ರಾಗೈತಿ ಊಟ ಮಾಡೋಣ ಬರ್ರಿ ಇಷ್ಟ ಸಿಂಪಲ್ ಊಟ ಜಾಸ್ತಿ ಏನೂ ಇಲ್ಲಿ ಇವತ್ತಿಂದು ಟಮಟಿ ಸಾರು ಕಾಸಿಟ್ಟಿನ್ರಿ ಸೂಪರ್ ಅಂದ್ರೆ ಸೂಪರ್ ಐತಿ ಸಾರು ಈಗಿದ್ದ ಸಾರು ಅನ್ನ ಜೊತೆಗಾರು ಉಣ್ಬೋದು ಇಲ್ಲ ಚಟ್ನಿ ಹಿಂಡಿ ಏನಾದರೂ ಊಟ ಮಾಡ್ಬೋದು ನೋಡಿರಿ ಫ್ರೆಂಡ್ಸ್ ಮಸ್ತ್ ಐತಿದು ಸಾರು ಓಕೆ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ಮೈ ಹೋಪ್ ಈಸ್ ಮೈ ಲೈಫ್ ಅಂತ ಹೇಳ್ತಾ ನೀವು ಸ್ಟ್ರಗಲ್ ಮಾಡ್ತಾ ಇರಿ ಜೀವನದಾಗ ಮುಂದೆ ಬರ್ತೀರಿ ಅನ್ನೋರಂತ ಇರ್ತಾರ ಆಡ್ತಾನೆ ಇರ್ತಾರೆ ನಮ್ದೇನೈತೆ ಅಂತ ಅದು ನಾವು ಮಾಡ್ತಾನೆ ಇರ್ಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇದು ನಮ್ಮ ಲೈಫ್ ನಮ್ಮ ಇಷ್ಟ ಅಂತ ಹೇಳ್ತಾ ನಾನು ಒಂದು ಜೀವನದೊಳಗೆ ಪಾಲಿಸ್ತಾ ಇದ್ದೀನಿ ಏನಪ್ಪ ಅಂದ್ರೆ ಮೈ ಹೋಪ್ ಈಸ್ ಮೈ ಲೈಫ್ ಅಂತ ಹೇಳಿ ನಾನು ಯಾವಾಗ್ಲೂ ತುಂಬ ಜಾಸ್ತಿ ಸ್ಟೇಟಸ್ನೊಳಗೆ ನಾನು ಶೇರ್ ಮಾಡ್ಕೊತಿರ್ತೀನಿ ಸೊ ಅದು ಇನ್ನೊಬ್ಬರಿಗೆ ಒಂದು ಮೋಟಿವೇಶನ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅಷ್ಟೇ ಇಷ್ಟು ಹೇಳ್ತಾ ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇದೇ ಥರದ ಬ್ಲಾಗ್ಗಳಿಗಾಗಿ ವೇಟ್ ಮಾಡಿರಿ ಸೊ ನೆಕ್ಸ್ಟ್ ಬ್ಲಾಗ್ದೊಂದಿಗೆ ಸಿಗೋಣ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್